सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट। आज 29 फरवरी 2024 सुधाकर सूर्यवंशी ने वादा किया कि शमशान भूमि के कब्जे को लेकर जो बवाल चल रहा है उस पर सच्चाई और झूठ के लिए जनता और विभाग से बात करके सच्चाई सामने लाने की कोशिश की। शमशान भूमि पर कब्जे के सिलसिले चल रहे हैं। बीदर जिले में कोई कहता है कि मेरी जमीन है, कोई कहता है कि शमशान की। प्रशासन ने अब ये कहा है कि जिसका भी हक है उसके दस्तावेज लेकर बताएं। विपरीत पक्ष ने अपने सभी कागजात दस्तावेज तहसीलदार को सबमिट कर दिए हैं और मीडिया से बात करते हुए बताते हैं कि सच्चाई क्या है, कौन किस पर हक बता रहा है। बहुमत या ताकत बताने से नहीं होगा जैक साबित, मूल दस्तावेज दिखाना होगा, तभी वास्तविकता मालूम होगी। सभी हमारे BK9 न्यूज लाइव मीडिया चैनल HK News कर्नाटक मार्च तेलंगाना में जर्नलिस्ट सूर्यवंशी अभी हम बीदर जिले के औरंगाबाद में आ चुके हैं। जैसा कि यहाँ पर जो शमशान भूमि का जो चल रहा है मसला, इस संदर्भ में एडिशनल DCG अभी हमारे BK9 न्यूज HK न्यूज से लाइव आ रहे हैं, देखेंगे उनका स्पीच। बने रहिए BK9 न्यूज HK न्यूज के साथ, हर कदम हर वक्त आपके साथ। ಇವತ್ತು ಔರಾದ್ನಲ್ಲಿ ಸರ್ವೆ ನಂಬರ್ 95 2 ಎಕರೆ 6 ಗುಂಟೆ ಒಂದು ಸ್ಮಶಾನ ಭೂಮಿಯಲ್ಲಿ ಒತ್ತುವರಿಯಾಗಿದ್ದನ್ನ ತೆರವುಗೊಳಿಸಿ, ಆಮೇಲೆ ಮ್ಯೂಟೇಷನ್ ಏನು ಆಗಿದೆ ಅದನ್ನು ಕೂಡ ಅನಧಿಕೃತವಾಗಿದೆ, ಅದನ್ನು ಕೂಡ ರದ್ದು ಮಾಡ್ರಿ ಅಂತ ಅನ್ನೋಗೋಸ್ಕರ ಈ ಊರಿನ ಎಲ್ಲ ವ್ಯಾಪಾರಸ್ಥರು ಮತ್ತು ಕನ್ನಡಪರ ಸಂಘಟನೆ ಇನ್ನು ಉಳಿದಂತ ಎಲ್ಲ ಔರಾದ್ನ ಸಂಘಟನೆಗಳು ಸ್ಟ್ರೈಕ್ ಮಾಡಿದ್ರು. ಸೊ ಆ ಒಂದು ಸ್ಟ್ರೈಕಿನ ಮೇರೆಗೆ ನಾವು ಇಲ್ಲಿ ಬಂದು ಅವರ ಮೆಮೊರಂಡಮ್ ಅನ್ನು ಕೂಡ ತಗೊಂಡಿದ್ದೀವಿ. ಮ್ಯೂಟೇಷನ್ ರದ್ದಿಯಾತಿಗೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ನೋಟಿಸ್ನು ಕೂಡ ಇಶ್ಯೂ ಮಾಡಿದ್ದಾರೆ. 2ನೇ ತಾರೀಕು ಮಾರ್ಚ್ ಮ್ಯೂಟೇಷನ್ ರದ್ದಿಯಾತಿ ಬಗ್ಗೆ ಹಿಯರಿಂಗ್ನು ಕೂಡ ಆಗುತ್ತೆ. ಕಾನೂನಿನ ಪ್ರಕಾರ ಅಲ್ಲಿ ಅನಧಿಕೃತವಾಗಿರುವಂತದ್ದನ್ನ ನಾವು ತೆರವುಗೊಳಿಸುವಂತದ್ದು ಎಲ್ಲ ಕ್ರಮ ವಹಿಸ್ತೀವಿ. सर, कानून प्रकार उनका डॉक्यूमेंट पूरा टैक्स पेड से लेकर रजिस्ट्री म्यूटेशन और कोर्ट का उनके पास ऑर्डर भी है, उस पर क्या कहना है? ಇದು ಮಾನ್ಯ ನ್ಯಾಯ, ಇದು ನಾವು ರೆವಿನ್ಯೂದವರು ಏನು ಕೋರ್ಟ್ ನಡೆಸ್ತೀವಿ ಆ ಕೋರ್ಟ್ ಇಂದ ವಿಚಾರಣೆಗೆ ಬಿಟ್ಬಿಟ್ಟು ಇರ್ತೈತಿ ಈ ವಿಷಯ. ಸೊ ಅದ್ರ ಬಗ್ಗೆ ನಾನು ಏನಾದ್ರೂ ಕಮೆಂಟ್ ಮಾಡುವಂತದ್ದು ಸೂಕ್ತ ಇರೋದಿಲ್ಲ. ಕೋರ್ಟ್ ನಲ್ಲಿ ಅದನ್ನ ಬಗೆಹರಿಸ್ತಾರೆ. सर, इसमें आपको क्या लगता है, इनका है या उनका है, क्या है? ನನಗೆ ಡಿಸೈಡ್ ಮಾಡಕ್ ಬರೋದಿಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಇಂಡಿವಿಜುವಲ್ ಕೇಸ್ ಆಗಿತ್ತು ಅಂತಂದ್ರೆ ನಾನು ಏನಾದ್ರೂ ಹೇಳಬಲ್ಲೆ. ಇದು ನ್ಯಾಯಾಲಯ ಕೇಸ್ ಇರೋದ್ರಿಂದ ಅಲ್ಲೇ ಈ ಡಿಸಿಷನ್ ಅನ್ನ ತಗೊಳ್ತೀವಿ. सर, एक्चुअली ये कम से कम 25 ईयर से मामला चल रहा है, इसको कहाँ तक कब तक खत्म करेंगे? ಅದನ್ನ ನಾನು ಹೇಳ್ತಾ ಇದ್ದೀನಿ. ಹಿಯರಿಂಗ್ ಆಗ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು 2ನೇ ತಾರೀಕು ಹಿಯರಿಂಗ್ ತಗೊಂಡು ಅತಿ ಶೀಘ್ರದಲ್ಲಿ ಈ ಪ್ರಕರಣ ಕೈಗೊಳ್ತೀವಿ. ಸೊ BK9 ನ್ಯೂಸ್ ವೀಕ್ಷಕರೇ, HK News 24/7 ಕರ್ನಾಟಕ ಮಾರ್ಚ್ ತೆಲಂಗಾಣ, ನಾನು ನಿಮ್ಮ ಪ್ರೀತಿಯ ಸೂರ್ಯವಂಶಿ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆ ಔರಾದ್ ಹತ್ರ ಬಂದಿದ್ದೇವೆ. ಔರಾದಿನ ನ್ಯಾಯ ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರು ಬರ್ತಾ ಇದೆ. ಇಲ್ಲಿ ಒಂದು ಗಮಸ ನಡ್ತಾ ಇದೆ ಶಮಶಾನ ಭೂಮಿ ಕುರಿತಾದ ಸ್ಪಷ್ಟೀಕರಣದಲ್ಲಿ. ಔರಾದ್ ನ್ಯಾಯ ದಂಡಾಧಿಕಾರಿ ತಹಸೀಲ್ದಾರ್ ಅವರು ಏನ್ ಹೇಳ್ತಾರೆ ನೋಡೋಣ, ಕೇಳೋಣ. ಔರಾದ್ ಪಟ್ಟಣದ 95 ಸರ್ವೆ ನಂಬರ್ ಅಲ್ಲಿ ಟೋಟಲ್ 2 ಎಕರೆ 6 ಗುಂಟ ವಿಸ್ತೀರ್ಣ ಇದೆ. ಅದರಲ್ಲಿ 1 ಎಕರೆ 30 ಗುಂಟ ಗೈರಾಣ ಅಂತಿದೆ. ಆ ಗೈರಾಣದ ಒಂದು ಜಾಗದಲ್ಲಿ ಸ್ಮಶಾನ ನಡೀತಾ ಇದೆ. 16 ಗುಂಟ ಪಟ್ಟಣ ಪಂಚಾಯತ್ ಹೆಸರು ಮೇಲೆ ದಾಖಲಾಗಿದೆ. 1973-74 ವರ್ಷದಲ್ಲಿ ಮಾನ್ಯ ಸಹಾಯಕ ಆಯುಕ್ತರ ಆದೇಶದ ಅನುಸಾರವಾಗಿ ಪಟ್ಟಣ ಪಂಚಾಯತ್ಗೆ ಹ್ಯಾಂಡ್ ಓವರ್ ಕೊಟ್ಟಿದ್ವಿ. ಆ ಪಟ್ಟಣ ಪಂಚಾಯತ್ ಹ್ಯಾಂಡ್ ಓವರ್ ಅಂತ ಜಾಗದಲ್ಲಿ ಅವ್ರದ್ದು ಇಬ್ಬರು ವ್ಯಕ್ತಿಗಳ ಹೆಸರು ದಾಖಲಾಗಿದ್ದಾವೆ. ದಾಖಲಾದ್ಮೇಲೆ ಅವ್ರದ್ದು ರೆಕಾರ್ಡ್ ಆಗಿದ್ದಾವೆ ಅಂತೇಳಿ ಅವರು ತಮ್ಮ ವರ್ಷದಲ್ಲಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಅನುಗುಣವಾಗಿ ಅವ್ರಿಗೆ ಎಲ್ಲ ಕೋರ್ಟ್ ಅಲ್ಲಿ ಹೋಗಿದ್ದಾರೆ. 2 ಕೋರ್ಟ್ಗಳಲ್ಲಿ ಅವ್ರದ್ದು ಡಿಸ್ಮಿಸ್ ಆಗಿದೆ. ಅವ್ರ ಖಾತಾವನ್ನು ಮುಂದಿನ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಗಳು ವರದಿಯನ್ನು ನಮ್ಮ ಮುಖ್ಯಾಧಿಕಾರಿಗಳು ಕೊಟ್ಟಿದ್ದಾರೆ. ಈ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಎಲ್ಲ ಪಾರ್ಟಿದವರಿಗೆ ನೋಟಿಸ್ ಇಶ್ಯೂ ಮಾಡಿ 2ನೇ ತಾರೀಕು ಮಾರ್ಚ್ 2ನೇ ತಾರೀಕು ಪ್ರಥಮ ಹಿಯರಿಂಗ್ ವಿಚಾರಣೆಯನ್ನು ನಿಗದಿಪಡಿಸಿದ್ದಾರೆ. ಆ ವಿಚಾರಣೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ನಿಯಮಾನುಸಾರವಾಗಿ ಕ್ರಮ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಕ್ರಿಯೆ ಜಾರಿಯಲ್ಲಿ ಇರೋದ್ರಿಂದ ಈಗ ನಾವು ಅದು ಮಾತಾಡಲಿಕ್ಕಾಗಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ನಿಯಮಾನುಸಾರವಾಗಿ ಕ್ರಮ ಕೈಗೊಳ್ಳುತ್ತಾರೆ. सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट